ವರುಣಾರ್ಭಟಕ್ಕೆ ಕೆರೆಯಂತಾಗಿದೆ. ರಸ್ತೆಗಳೆಲ್ಲವೂ ಕೂಡ ಬೆಂಗಳೂರಿನಲ್ಲಿ ಮುಂದುವರೆದಿದೆ ವರುಣನ ಅಬ್ಬರ. ನಿನ್ನೆ ರಾತ್ರಿಯಿಂದ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ಇನ್ನು ಕೆರೆಯಂತಾಗಿರುವಂತಹ ರಸ್ತೆಗಳಲ್ಲಿ ವಾಹನ ಸವಾರರು ಸಂಚಾರ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ತತ್ತರಿಸಿ ಹೋಗಿದ್ದಾರೆ ವರುಣಾರ್ಭಟಕ್ಕೆ. ಕೆರೆಯಂತಾಗಿದೆ, ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಇನ್ನು ರಸ್ತೆಯಲ್ಲಿ ಸಂಚರಿಸಲಾಗದೆ ವಾಹನ ಸವಾರರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಸರ್ಕಾರಕ್ಕೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ, ಸಿಲಿಕಾನ್ ಸಿಟಿ ಅಂತ ಹೇಳ್ತಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಹುಕ್ಕಿ ಹರಿತಾ ಇರುವಂತಹ ಚರಂಡಿ ನೀರಿಗೆ ಸುಸ್ತಾಗಿದ್ದಾರೆ ಜನರೆಲ್ಲರೂ ಕೂಡ. ಧಾರಾಕಾರ ಮಳೆಗೆ ಮಾನ್ಯತಾ ಟೆಕ್ ಪಾರ್ಕ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ. ಈ ಕಡೆ ವೈಟ್ ಫೀಲ್ಡ್ ಕೂಡ ಕಂಪ್ಲೀಟ್ ಆಗಿ ಜಲಾವೃತವಾಗಿರುವಂಥದ್ದು. ಮಳೆಯ ಅಬ್ಬರ ಮುಂದುವರಿತಾನೆ ಇದೆ ಬೆಂಗಳೂರಿನಲ್ಲಿ. ರಾತ್ರಿಯಿಂದ ಬಿಟ್ಟು ಬಿಡದೆ ಸುರಿತಾ ಇದೆ ಮಳೆ. ವರುಣಾರ್ಭಟಕ್ಕೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಸಿಲಿಕಾನ್ ಸಿಟಿ ಮಂದಿ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ಬ್ರ್ಯಾಂಡ್ ಬೆಂಗಳೂರಿಗೆ. ಹಾಗೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾರೆ ಡಿಸಿಎಂ. ಇದೇನಾ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲ ಅವಾಂತರಗಳಾಗಿದೆ ಎಲ್ಲವನ್ನೂ ಕೂಡ ಫೋಟೋ ಸಮೇತ ಟ್ಯಾಗ್ ಮಾಡಿ ಪೋಸ್ಟ್ ಮಾಡಲಾಗ್ತಾ ಇದೆ. ರಸ್ತೆಯಲ್ಲಿ ಸಂಚಾರ ಮಾಡೋಕ್ಕಾಗದೆ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇರುವಂತಹ ದೃಶ್ಯಗಳನ್ನು ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿರುವಂತಹ ದೃಶ್ಯಗಳು. ಅದರಲ್ಲೇ ವಾಹನ ಸವಾರರು ತಮ್ಮ ಮನೆಗಳತ್ತ ತೆರಳೋದಕ್ಕೆ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ರಸ್ತೆಗಳೆಲ್ಲವೂ ಕೂಡ ನದಿಗಳಂತೆ ಕೆರೆಗಳಂತೆ ಆಗೋದು ಇದೇನು ಹೊಸದೇನಲ್ಲ. ಬಟ್ ಇದಕ್ಕೆ ಈ ಸಮಸ್ಯೆಗೆ ಪರಿಹಾರ ಎಷ್ಟು ಸರ್ಕಾರಗಳು ಬದಲಾದ್ರೂ ಕೂಡ ಸಿಗ್ತಾನೆ ಇಲ್ಲ. ಅದೊಂದು ದುರಂತ. ವರುಣಾರ್ಭಟಕ್ಕೆ ವೈಟ್ ಫೀಲ್ಡ್ ರಸ್ತೆಗಳು ಗಮನಿಸ್ತಾ ಇದ್ದೀರಾ, ಕಂಪ್ಲೀಟ್ ಆಗಿ ಚರಂಡಿ ನೀರೆಲ್ಲವೂ ಕೂಡ ಹೊರಗಡೆ ಬಂದು ತುಂಬ ಹೋಗಿದೆ. ಸುತ್ತಮುತ್ತ 2 ಅಡಿ ರಸ್ತೆಯಲ್ಲಿ ನೀರು ನಿಂತು ಹೋಗಿದೆ. ಐಟಿ ಕಂಪನಿಗಳು ಹೆಚ್ಚಿರೋ ವೈಟ್ ಫೀಲ್ಡ್ ಅಲ್ಲಿ ಅವಾಂತರ. ಸಂಜೆ ಕೆಲಸವನ್ನ ಮುಗಿಸಿ ತಮ್ಮ ಶಿಫ್ಟ್ಗಳನ್ನ ಮುಗಿಸಿ ಮನೆಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ವಾಹನ ಸವಾರರು. ತಡರಾತ್ರಿ ಮನೆ ಸೇರಿಕೊಳ್ಳೋದಕ್ಕೆ ಹರಸಾಹಸವನ್ನ ಪಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಚರಂಡಿ ನೀರು ಉಕ್ಕಿ ಹರಿತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ವೈಟ್ ಫೀಲ್ಡ್ ನಲ್ಲಿ ಐಟಿ ಕಂಪನಿಗಳು ಹೆಚ್ಚಿರುವಂತಹ ಏರಿಯಾ ವೈಟ್ ಫೀಲ್ಡ್. ವರುಣಾರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ಸಿಲಿಕಾನ್ ಸಿಟಿ ಮಂದಿ. ನಿನ್ನೆ ತಡರಾತ್ರಿಯವರೆಗೂ ಕೂಡ ರಾತ್ರಿ ಪೂರ್ತಿ ಮಳೆಯಾಗಿದೆ. ಮಳೆಯಿಂದಾಗಿರುವಂತಹ ಅವಾಂತರಗಳನ್ನ ನೀವು ಗಮನಿಸ್ತಾ ಇದ್ದೀರಾ. 2 ಅಡಿ ನೀರು ವೈಟ್ ಫೀಲ್ಡ್ ಸುತ್ತಮುತ್ತ ನಿಂತು ಹೋಗಿರುವಂಥದ್ದು ರಸ್ತೆಗಳಲ್ಲಿ. ಹಾಗೆ ಚರಂಡಿ ನೀರು ಕೂಡ ತುಂಬಿ ಆಚೆ ಬರ್ತಾ ಇದೆ. ಮುಂದಿನ 3 ಗಂಟೆಗಳ ಕಾಲ ಕೂಡ ಆರೆಂಜ್ ಅಲರ್ಟ್ ಅನ್ನ ನೀಡಲಾಗಿದೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮುಂದಿನ 3 ಗಂಟೆಗಳು ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ಬೆಂಗಳೂರಿನಲ್ಲಿ ಮಳೆಯ ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂಥದ್ದು. ಹಾಸನ ಜಿಲ್ಲೆಯಲ್ಲಿ ಗುಡುಗು ಸಹಿತ ಮಳೆ ಸಾಧ್ಯತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಕೊಡಗು ಅಲ್ಲೂ ಕೂಡ. ಮುಂದಿನ 3 ಗಂಟೆಗಳ ಕಾಲ ಎಚ್ಚರಿಕೆಯಿಂದ ಇರಬೇಕು ವಾಹನ ಸವಾರರು ಅಂತ ಹೇಳ್ಬಿಟ್ಟು ಆರೆಂಜ್ ಅಲರ್ಟ್ ಅನ್ನ ರಾಜ್ಯ ಹವಾಮಾನ ಇಲಾಖೆ ಮಳೆಯ ಎಚ್ಚರಿಕೆಯನ್ನ ಕೊಟ್ಟಿದೆ. ನದಿಯಂತಾಗಿರುವಂತಹ ರಸ್ತೆಗಳ ಮಧ್ಯೆನೇ ನೋಡಿ ಗಾಡಿಗಳನ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ. ಆಟೋಗಳು ಕೂಡ ಹೋಗೋದಕ್ಕೆ ಹರಸಾಹಸವನ್ನ ಪಡ್ತಾ ಇದೆ. ಸಾಕಷ್ಟು ಅವಾಂತರಗಳೇ ಸೃಷ್ಟಿಯಾಗತ್ತೆ. ರಸ್ತೆ ಗುಂಡಿಗಳಿಂದ ಆಗಿರಬಹುದು, ವಯಸ್ಸಾದ ಮರಗಳು ಆ ಕೊಂಬೆಗಳು ಬೀಳೋದಾಗಿರ್ಬೋದು, ಯಾವುದೇ ಕೆಲಸ ಕಾರ್ಯಗಳು ಕೂಡ ಏನಾದರೂ ಅಲ್ಲಿ ಒಂದು ಅಮಾಯಕ ಜೀವಕ್ಕೆ ಕೂತು ಬರಬೇಕು, ಹಾನಿ ಆಗಬೇಕು, ಆವಾಗ ಬರ್ತಾರೆ ಸರ್ಕಾರದವರು. ಪರಿಹಾರ ಕೊಡ್ತೀವಿ ಅಂತ ಹೇಳ್ಬಿಟ್ಟು, ಸರಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು. ಡಿಸಿಎಂ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈ ವಿಚಾರವಾಗಿ ಸಾರ್ವಜನಿಕರ ಜೊತೆಗೆ ಸಂವಾದವನ್ನು ನಡೆಸುವುದಕ್ಕೂ ಕೂಡ ನಡಿಗೆ ಆರಂಭ ಮಾಡಿದ್ದಾರೆ. ಲಾಲ್ಬಾಗ್ನಲ್ಲೂ ಕೂಡ ಜನರ ಜೊತೆ ಸಂವಾದಕ್ಕೆ ಪ್ಲಾನಿಂಗ್ ಕೂಡ ಮಾಡಲಾಗಿದೆ. ಏನಾಗುತ್ತೆ ನೋಡಬೇಕು. ಆ್ಯಪ್ ಕೂಡ ಗುಂಡಿ ಆ್ಯಪ್ ಕೂಡ ಒಂದು
ಜಾರಿ ತಂದರು. ಅದರಲ್ಲಿ ಏನೆಲ್ಲ ಸಮಸ್ಯೆಗಳಾಗತ್ತೆ, ನೇರವಾಗಿ ನಾವು ಕನೆಕ್ಟ್ ಆಗ್ಬೋದು ಅಂತ ಹೇಳಿಬಿಟ್ಟು ಅಲ್ಲೇ ಒಂದು ಪರಿಹಾರವನ್ನ ಮಾಡ್ತೀವಿ, ರಸ್ತೆ ಗುಂಡಿಗಳನ್ನು ಸರಿಪಡಿಸುವಂತಹ ಕೆಲಸ ಮಾಡ್ತೀವಿ ಅಂತ ಹೇಳಿಬಿಟ್ಟು ಭರವಸೆಯನ್ನು ಕೂಡ ಕೊಟ್ಟಿದ್ರು. ಬಟ್ ಇನ್ನೂ ಕೂಡ ಯಾವುದು ಆಗ್ತಾ ಇಲ್ಲ.